ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಪಲ್ಯದ ಹಬ್ಬದ ವಿಶೇಷ ಅಡುಗೆದು ವಿಡಿಯೋ ಮಾಡ್ಲಿಕ್ಕೆ ನಾನು ಅಂದರೆ ಅಡುಗೆ ಸಮೇತ ನಿಮಗೆ ಪೂಜೆ ಎಲ್ಲ ಆರತಿ ಎಲ್ಲನೂ ತೋರಿಸ್ಲಿಕ್ಕತ್ತೇನೆ. ಇಲ್ಲೇನದ ಏನೇನು ಅಡುಗೆ ಮಾಡಿ ನಂಬೋದಿಲ್ಲೇ ಮೊದಲೇ ಹೇಳ್ಬಿಡ್ತೀನಿ. ಇದು ನೋಡ್ರಿ ಉಂಡುಗಡ್ಬು, ಇದು ಪಲ್ಯದ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥ ಇದು ಉಂಡುಗಡ್ಬದ. ಮತ್ತು ಇದೇನದ ನವಣಕ್ಕಿ ಪಾಯಸದ. ಇದು ಎಲ್ಲ ಥರದ್ದು ಕಾಳು ಹಾಕಿ ಉಸುಳಿ ಮಾಡಿದ್ದು ಏನೇನು ಸಿಗ್ತಾವೆಲ್ಲ, ಶೇಂಗಾ, ಆಮೇಲೆ ಮಡಿಕೆ ಕಾಳು, ಹುಳ್ಳಿ, ಅಲಸಂದಿ, ಕಡ್ಲಿ ಎಲ್ಲ ಕಾಳನ್ನು ಹಾಕಿ ಇದನ್ನೇನದ ಒಂದು ಉಸುಳಿ ಮಾಡೀನಿ. ಮತ್ತು ಇದೇನದ ಎಲ್ಲ ಸೊಪ್ಪು ಹಾಕಿ ಮುದ್ದೆ ಪಲ್ಯ ಮಾಡಿದೆ. ಎಲ್ಲ ಸಬ್ಬಸಿಗೆ, ಪಾಲಕ, ಹುಣಸಿಕ್ಕ, ಆಮೇಲೆ ಮೂಲಂಗಿ ಸೊಪ್ಪು, ದಂಟಿನ ಸೊಪ್ಪು ಅಂದರೆ ರಾಜಗಿರಿ ಸೊಪ್ಪು, ಎಲ್ಲ ಸೊಪ್ಪು ಸೇರಿದ್ದೊಂದೇನದ ಮುದ್ದೆ ಪಲ್ಯ ಅದ. ಮತ್ತು ಇದೇನದ ಹಕ್ಕರಿಕಿ, ಸೌತೆಕಾಯಿ ಹಾಕಿ ಮಾಡಿದಂಥ ಒಂದು ಕೋಸಂಬರಿ ಅದ ನೋಡ್ರಿ. ಇದು ಪಚಡಿ, ಕೋಸಂಬರಿ ಏನಾದರೂ ಅನ್ಬೋದು ಇದಕ್ಕೆ. ಇದು ಏನದ ನೆಲ್ಲಿಕಾಯಿ, ಹಸಿ ಕಡಲೆಕಾಳು ಮತ್ತು ಹಸಿ ಶುಂಠಿ ಹಾಕಿ ಮಾಡಿದ್ದು ಭಜ್ಜದ. ಇದೇನದ ಹಾಗಲಕಾಯಿದು ರಸ ಅದ. ಅಂದರೆ ಹಾಗಲಕಾಯಿ ಕಹಿ ಆಗ್ತದೆ ಅಂತ ಹೇಳಿ ಇದನ್ನು ಸಪ್ರೇಟಾಗಿ ಮಾಡಿರ್ತೀವಿ. ಹಾಗಲಕಾಯಿ ರಸ ಅದ. ಇದೇನದ ಎಲ್ಲ ಹೋಳು ಹಾಕಿ ಮಾಡಿದ್ದು ಹುಳಿ ಅದ. ಎಲ್ಲ ತರಕಾರಿ ಹಾಕಿ ಮಾಡಿದ್ದು ಹುಳಿ ಅದ. ಕ್ಯಾಬೀಜ, ಆಲೂಗಡ್ಡೆ, ಆಮೇಲೆ ನವಿಲುಕೋಲು, ಚೌಳಿಕಾಯಿ, ಬೆಂಡೆಕಾಯಿ ಅಷ್ಟು ಹಾಕಿ ಮಾಡಿದ್ದೊಂದು ಹುಳಿ ಅದ. ಮೂಲಂಗಿ, ಕ್ಯಾರೆಟು ಅಷ್ಟು ಹಾಕಿದ್ದು ನೋಡ್ರಿ. ಇಲ್ಲಿ ಏನದ ಅನ್ನದ. ಇದು ಅನ್ನ ಮಾಡಿದ. ಹಾಲು, ಮೊಸರು, ಇದೇನದ ಎಲೆ ಅಡಿಕೆ ಅದ. ಅಡುಗೆ ಏನದ ಇದು ಪಲ್ಯದ ಹಬ್ಬದ್ದು ವಿಶೇಷ ಅದ. ಈ ಅಡುಗೆ ಹೆಂಗೆ ಮಾಡಿದೆ ಎಂಬುದನ್ನು ಈ ವಿಡಿಯೋ ಪೂರ್ತಿಯಾಗಿ ತೋರಿಸಿ ನಾನು ನೋಡ್ಕೊಂಬರ್ರಿ. ಈಗ ಮೊದಲಿಗೆ ಏನದ ಆರತಿ ಮಾಡ್ಕೊಳ್ಳೋಣ. ಆರತಿ ಮಾಡ್ಕೊಳಕ್ಕೆ ನಾನಿಲ್ಲಿ ನವಣಕ್ಕಿನ ಚಲೋತ್ನಂಗೆ ಹುರ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡಿನಿ. ಮತ್ತು ಅದ್ರ ಜೊತೆಗೆ ಬೆಲ್ಲನೂ ಹಾಕಿ ಹಿಂಗೆ ಸಣ್ಣಗೆ ಪುಡಿ ಮಾಡ್ಕೊಂಡಿನಿ. ಈಗ ಇದಕ್ಕನ್ನು ಕಾಳು ಹಾಲು ಹಾಕಿ ಕಲಿಸ್ಕೊಳ್ಳೋಣ. ನೋಡಿರಿ, ಅಗ್ರಿ ಒಂದೆರಡು ಕಾಳಷ್ಟು ಹಾಲು ಹಾಕಿ ಕಲಿಸ್ಕೊಳ್ಳೋಣ. ಇದು ನೋಡಿರಿ, ಹಾಲು ಹಾಕ್ಕೊಂಡಿನದ ಹಿಂಗೆ ಗಟ್ಟಿಗೆ ಕಲಿಸ್ಕೊಂಡಿನಿ. ಈಗ ಇದನ್ನ ಆರತಿ ಮಾಡ್ಕೊಳ್ಳೋಣ. ಈಗ ಆರತಿ ತಾರು ತೊಗೊಂಡಿನಿ. ಇದ್ರೊಳಗೇನದ ಆರತಿ ಮಾಡ್ಕೊಂಡಿರ್ತೇನೆ. ಐದು ಆರತಿ ಮಾಡೋದು ನಮ್ಮ ಮನೆಯೊಳಗೆ. ಹಿಂಗಾಗಿ 5 ಆರತಿ ಮಾಡ್ಕೊಳಕತ್ತೇನೆ ನಾನು. ಇಲ್ಲೇ 5 ಆರತಿ ಮಾಡ್ಕೊಂಡು ನಾನು ಈಗ ಏನದ ಬತ್ತಿ ಇಟ್ಕೊಂಡಿವಲ್ಲ ಇವನ್ನ ಇಡೋಣಿದ್ರೊಳಗೆ. ಈಗ ಬತ್ತಿ ಎಲ್ಲ ಇಟ್ಕೊಂಡ್ಮೇಲೆ ಇದಕ್ಕೊಂದು ಚುಚ್ಚು ಏನದ ತುಪ್ಪ ಹಾಕೋಣ. ನೋಡ್ರಿ, ಆರ್ತಿದೆಲ್ಲ ಏನದ ರೆಡಿ ಆಯ್ತು. ಇದೇನದ ಉಂಡುಗಡ್ಡು ಮಾಡಲಿಕ್ಕೆ ನಾ ಇಲ್ಲೇ ಒಂದು ಬುಟ್ಟಿ ಇಟ್ಕೊಂಡಿನಿ. ಇದಕ್ಕೇನದ ಈಗ ತುಪ್ಪ ಹಾಕೋಣ. ಇದೇನದ ಅಕ್ಕಿ ತರಿಯೋದು ನೋಡ್ರಿ. ಇದು ಅಂದರೆ ಅಕ್ಕಿನ ಸ್ವಚ್ಛ ತೊಳೆದು ನೆರಳೊಳಗೆ ಒಣಗಿಸಿ ಮಿಕ್ಸಿ ಒಳಗೆ ಏನದ ಹಿಂಗೆ ಸಣ್ಣಗೆ ರವೆ ಮಾಡಿಟ್ಕೊಂಡಿನಿ. ಇದನ್ನೇನು ಜರಡಿ ಹಿಡಿದಿಲ್ಲ. ಇದು ಹಿಟ್ಟಿದ್ರನ್ನ ಉಂಡುಗಡ್ಡು ಚಲೋ ಆಗ್ತಾವೆ. ಹಿಂಗಾಗಿ ಇದು ಹಿಟ್ಟು ಸಮೇತ ನಾನು ರವೆ ಮಾಡಿಟ್ಕೊಂಡಿನಿ. ಈ ರವೆ ಏನದ ಇದನ್ನು ನಾ ಇಲ್ಲಿ ಹಾಕ್ಲಿಕ್ಕತ್ತೀನಿ ತುಪ್ಪಕ್ಕೆ. ಇದನ್ನ ಸಣ್ಣ ಉರಿಯೊಳಗೆ ಕೆಂಪಗೆ ಹುರ್ಕೊಳ್ಳೋಣ ತುಪ್ಪದೊಳಗೆ ರವಾನ. ಇದು ನೋಡ್ರಿ, ಕೆಂಪಗೆ ಹುರ್ಕೊಂಡೇನಿ ಇದನ್ನ. ಇದಕ್ಕೇನದ ನಾನು ಯಾವ ಆಟಗದ್ಲೆ ನಾನು ಅಕ್ಕಿ ತೊಗೊಂಡಿದ್ದೆ ಅದರಲ್ಲೇ 3 ಆಟಗ ನಾನು ನೀರು ಹಾಕೊಳಕತ್ತೀನಿ. ಇನ್ನೊಮ್ಮೆ ಕೈ ಹಾಕೋಣ. ಇದೇನದ ಅಕ್ಕಿ ತೊಗೊಂಡು ಆಟಗದ್ಲೆ ನಾನು 1/4 ಆಟಗದಷ್ಟು ಬೆಲ್ಲದ್ದು ಪುಡಿ ಬೆಲ್ಲ ತೊಗೊಳಕತ್ತೀನಿ. ಇದನ್ನ ಹಾಕೋಣ. ಇದಕ್ಕೆ ಇನ್ನೂ ಸ್ವಲ್ಪ ಸಿಹಿ ಬೇಕಂದ್ರೆ 1/2 ಹಾಕೋಬೋದು. ಇದು 1/4 ಕರೆಕ್ಟ್ ಆಗ್ತದೆ ಸಿಹಿ. ಈಗ ಇದೇನದ ಚಲೋತ್ನೆಗೆ ಕುದಿಲಿಕ್ಕೆ ಬಿಡೋಣ ಅಂತ ಮ್ಯಾಲೆ ಮುಚ್ಚಿ. ಇದು ನೋಡ್ರಿ, ಗಟ್ಟಾಗ್ಯದ, ಬೆಂದದ.
ಎಲ್ಲ ಬೆಲ್ಲನೂ ಕರ್ಕೊಂಡದ ಕೈ ಆಡ್ಸ್ಕೊಂಡಿದ್ದನ್ನ ಈಗ ಇದಕ್ಕೆ ಇನ್ನೊಂದು ಚಮಚ ಮ್ಯಾಲೆ ತುಪ್ಪ ಹಾಕೋಣ. ಮ್ಯಾಲೆ ಮುಚ್ಚಿ 1-2 ನಿಮಿಷ ಏನದ ಒಮ್ಮೆಲಿಕ್ಕೆ ಬಿಡೋಣ. ಈಗ ನೋಡ್ರಿ ಗಟ್ಟಿಯಾಗಿ ಬೆಂದದಿಲ್ಲ. ಇನ್ನೊಮ್ಮೆ ಏನದಿಲ್ಲ ಕೈ ಆಡ್ಸ್ಕೊಳ್ಳೋಣ. ಆರಿದ್ಮೇಲೆ ಇನ್ನೂ ಗಟ್ಟಿ ಬರ್ತದೆ, ಉಂಡುಗಡೆ ಮಾಡಲಿಕ್ಕೆ ಚಲೋ ಆಗ್ತದೆ. ಈಗ ಇದಕ್ಕೆ ಒಂದು ಚಿಟಿಗೆ ಅಷ್ಟು ಏಲಕ್ಕಿ ಪುಡಿ ಹಾಕೋಣ. ಇದನ್ನ ಮಿಕ್ಸ್ ಮಾಡ್ಕೋಣ ಒಮ್ಮೆ. ನೋಡಿರಿ ಕರೆಕ್ಟ್ ಹದ ಬಂದಿತ್ತಂದ್ರೆ ಹಿಂಗೆ ಬಾಣಿ ಬಿಟ್ಟು ಬರ್ತದೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನೇನದ ಉಂಡುಗಡೆ ಮಾಡ್ಕೋಣ. ನೋಡಿರಿ ಉಂಡುಗಡ್ಬು ರೆಡಿ ಅದು. ಇದೇನದ ಮೇಲೆ ಮುಚ್ಚಿ ಇಟ್ಬಿಡೋಣ. ಇಲ್ಲಿ ಮೊದಲಿಗೆ ನಾನು ಒಗ್ಗರಣೆ ಕಾಸ್ಕೊಳಕ್ಕೆ ಒಂದು ಬುಟ್ಟಿ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಕಾದದ. ಈಗ ಇದಕ್ಕೇನದ ಸಾಸಿವೆ ಹಾಕೊಳ್ತೀನಿ. ಜೀರಿಗೆ ಹಾಕೋಣ. ಅರಿಶಿನ ಪುಡಿ ಹಾಕ್ಲಿಕ್ಕತ್ತೀನಿ. ಈಗೇನದ ಹಿಂಗೆ ಹಾಕೊಳ್ಕತ್ತೀನಿ. ಈಗ ಇದಕ್ಕೆ ಕರಿಬೇವು ಹಾಕೋತೀನಿ. ಇದು ಒಗ್ಗಡೆ ಹಾಕಿ ಗ್ಯಾಸ್ ಆಫ್ ಮಾಡಿ ಇಳಿಸ್ಕೊಳ್ತೀನಿ. ಇದು ನೋಡಿರಿ ಕುಕ್ಕರಿಗೆ ನಾನೇನದ ಅರ್ಧ ಬಟ್ಲಷ್ಟು ನವಣಕ್ಕಿನ ಹುರಿದಿಟ್ಕೊಂಡಿನಿ. ಈಗ ಇದಕ್ಕೆ ಹಾಕ್ಕೊಂಡು ತೊಳ್ಕೊಂಬರೋಣ. ಇದನ್ನು ಈ ತೊಳ್ಕೊಂಡು ನವಣಕ್ಕಿಗೇನದ ನೀರು ಹಾಕಿರ್ತೀನಿ. ಇದು ಮೇಲೆ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ನವಣಕ್ಕಿ ಎಲ್ಲ ಬೆಂದದ ನೋಡ್ರಿ. ಈಗ ಪಾಯಸಕ್ಕೆ ಮಾಡೋಣ ಅಂತ ಈ ಪಾತಲಿಗೆ ಹಾಕೊಳ್ಕತ್ತೀನಿ ನಾನು. ಎಷ್ಟು ಚಲೋ ಬೆಂದದ. ಇದಕ್ಕೆ ಸ್ವಲ್ಪ ನೀರು ಹಾಕ್ಲಿಕ್ಕತ್ತೀನಿ ನಾನು. ಇಲ್ಲೇನದ ಪಾಯಸಕ್ಕೆ ಬೆಲ್ಲ ಹಾಕೊಳಕತ್ತೀನಿ. ಸಿಹಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಂಡೇನೆ. ಇದನ್ನೇನದ ಒಮ್ಮೆ ಕೈ ಆಡಿಸಿ ಕುದಿಲಿಕ್ಕೆ ಇಡೋಣ ಅಂತ, ಅಂದ್ರೆ ಬೆಲ್ಲ ಕರಗ್ತದೆ. ಈಗ ನೋಡಿರಿ ಪಾಯಸ ಎಲ್ಲ ಕುದಿಲಿಕ್ಕತ್ತದ, ಬೆಲ್ಲನೂ ಕರಗಿದೆ. ಈಗ ಇದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದ ಹಾಕ್ಲಿಕ್ಕತ್ತೀನಿ. ಒಂದು ಚಮಚದಷ್ಟು ತುಪ್ಪ ಹಾಕೋಣ. 1-2 ಕಾಳಿನಷ್ಟು ಹಾಲು ಹಾಕೋ. ಇದಕ್ಕೆ ಹಾಲು ಹಾಕೋಣ ಸ್ವಲ್ಪ. ಇಲ್ಲೇ ಪಾಯಸ ಎಲ್ಲ ರೆಡಿ ಆಗಿದೆ. ಇದಕ್ಕೆ ಲಾಸ್ಟ್ ಏನದ ಚಿಟಿಗೆಷ್ಟು ಏಲಕ್ಕಿ ಪುಡಿ ಹಾಕೋಣ. ನವಣಕ್ಕಿ ಪಾಯಸ ರೆಡಿ ಆಯ್ತು ನೋಡ್ರಿ. ಇಲ್ಲೇ ಇದೊಂದು ಕುಕ್ಕರಿನ ಏನದ ಎಲ್ಲ ಕಾಳೇನದ ಇಲ್ಲೇ ಬೇಯಿಸ್ಲಿಕ್ಕೆ ಹಾಕ್ಲಿಕ್ಕತ್ತೀನಿ. ಇದಕ್ಕೆ ನೀರು ಹಾಕೋಣ. ಒಂದು ಚಿಟಿಗೆಷ್ಟು ಉಪ್ಪು ಹಾಕೋಣ. ಅರ್ಧ ಚಮಚಷ್ಟು ಅರಿಶಿನ ಪುಡಿ ಹಾಕೋಣ. ಈಗ ಇದನ್ನು ಬೇಯಲಿಕ್ಕೆ ಇಡೋಣ. ಇಲ್ಲೇ ಕಾಳನ್ನು ಬೆಂದಾವ ನೋಡ್ರಿ ಎಲ್ಲ. ಈಗ ಇದನ್ನೇನದ ಒಗ್ಗರಣೆ ಹಾಕೋಣ. ಇಲ್ಲೇ ಕಾಳು ಮಾಡಲಿಕ್ಕೆ ನಾನು ಪಾತ್ರೆಲಿ ಇಟ್ಕೊಂಡು ಇದನ್ನೇನು ಬೆಂದದ ಕಾಳು ಹಾಕ್ಕೊಂಡಿರ್ತೀವಿ. ಇಲ್ಲೇ ಕಾಳಿಗೆ ಏನದು ನಾನು ಉಪ್ಪು ಹಾಕೊಳ್ಕತ್ತೀನಿ. ಮೊದಲು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿರ್ತೀವಿ. ಸ್ವಲ್ಪ ಹಾಕೊಂಡ್ರೆ ಸಾಕಾಗ್ತದೆ. ಇಲ್ಲೇ ಖಾರ ಪುಡಿ ಹಾಕ್ಲಿಕ್ಕತ್ತೀನಿ 1 ಚಮಚದಷ್ಟು. ಇದಕ್ಕೆ ಮಸಾಲೆ ಪುಡಿ ಹಾಕೊಳ್ಕತ್ತೀನಿ. ಚೂರು ಬೆಲ್ಲ ಹಾಕೋಣ. ಇದೇನಂದ್ರೆ ಗುರೋಳ್ ಪುಡಿ ಹಾಕ್ಲಿಕ್ಕತ್ತೀನಿ. ಕೊತ್ತಂಬರಿ ಹಾಕೋಣ. ಈಗೇನದ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ 1 ಚಮಚದಷ್ಟು ಒಗ್ಗರಣೆ ಹಾಕೋಣ. ಇದೇನದ ಕೈ ಆಡ್ಸೋಣ. ನೋಡಿರಿ ಕಾಳೇನದ ರೆಡಿ ಆಯ್ತು. ಉಸುಳಿ ಎಲ್ಲ ಈಗೇನದ ಗ್ಯಾಸ್ ಆಫ್ ಮಾಡಿ ಇಟ್ಬಿಡೋಣ. ಇದು ನೋಡಿರಿ ನಾನು ಏನು ಕಾಳು ಬೇಯಿಸಿದ್ನಲ್ಲ ಅದ ಕುಕ್ಕರ್ ತೊಗೊಂಡಿನಿ. ಆ ಕುಕ್ಕರ್ಗೆ ಏನದ ಈಗ ನಾನು ತೊಗರಿಬೇಳೆ ತೊಳ್ಕೊಂಡಿನಿ. ಅದನ್ನ ಹಾಕ್ಕೊಂಡು ಬೇಯ್ಲಿಕ್ಕೆ ಇಡೋಣ. ಅಂದರೆ ಹುಳಿಗೆ ಮತ್ತು ಮುದ್ದೆ ಪಲ್ಯಕ್ಕೆ ಬೇಕಾಗ್ತದೆ. ಹಿಂಗಾಗಿ ತೊಗರಿಬೇಳೆ ಬೇಯ್ಲಿಕ್ಕೆ ಇಡೋಣ. ಅರಿಶಿನ ಪುಡಿ ಹಾಕೋಣ. ಎಣ್ಣೆ ಹಾಕೋ. ಇದನ್ನೇನದ ಬೇಯ್ಲಿಕ್ಕೆ ಇಡೋಣ. ಇಲ್ಲಿ ನೋಡ್ರಿ ಒಂದು ಕುಕ್ಕರ್ ತೊಗೊಂಡಿನಿ. ಇದೇನದ ಎಲ್ಲ ತರಕಾರಿ ಅಂದರೆ ಎಲ್ಲ ಥರದ್ದು ಹೋಳವ. ಈ ಹೋಳಿನದ ಇದಕ್ಕೆ ಹಾಕೋಣ. ಈಗ ಇವೇನದ ಅವ್ರಿಕಾಳು ಮತ್ತು ವಟಾಣಿ
ಎಲ್ಲ ತರಕಾರಿ ಹಾಕ್ಕೊಂಡಿನಿ ಮತ್ತು ವಟಾಣಿ ಹಸಿ ವಟಾಣಿ ಅದ, ಇದೇನದ ಅವ್ರಿಗೆ ಕಾಳದ. ಇದಕ್ಕೆ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕೋಣ. ಸ್ವಲ್ಪ ನೀರು ಹಾಕಿ ಒಂದು ಸೀಟಿ ಮಾಡ್ಕೊಂಡಿದ್ದೀನಿ ಅಂದರೆ ಕರೆಕ್ಟ್ ಬೇಯ್ತಾವ. ಇವನ್ನ ಬೇಯಲಿಕ್ಕೆ ಇಡೋಣ. ಇದು ಒಂದು ಕುಟಾಣಿ ತೊಗೊಂಡಿನಿ, ಅದಕ್ಕೇನದ ಶುಂಠಿ ಹಾಕ್ಕೊಳಕತ್ತೀನಿ. ಇವು ಹಸಿ ಕಡ್ಲಿ ಕಾಳವ ಒಂದು ಸುಲಿದು ಇಟ್ಕೊಂಡಿನಿ. ಈಗ ಅವನ್ನ ಹಾಕೋಣ. ಇದಕ್ಕೆ ಇವನ್ನೇನದ ಕುಟ್ಕೋಣ. ನೋಡ್ರಿ ಕುಟ್ಕೊಂಡಿನಿ ಎಲ್ಲಾನು ತೊಗೊಂಡಿ. ನೋಡ್ರಿ ಈ ಮೊಸರಿಗೆ ಏನದ ಶುಂಠಿ ಮತ್ತು ಕಡ್ಲಿ ಕಾಳನ್ನು ಜಜ್ಕೊಂಡಿದ್ವಿ, ಅದನ್ನು ಹಾಕೊಳ್ಕತ್ತೀನಿ. ಇದೇನದ ನೆಲ್ಲಿಕಾಯಿ ಹೆರ್ಕೊಂಡಿನಿ, ಸಣ್ಣಗೆ ನೆಲ್ಲಿಕಾಯಿ ಹಾಕ್ಲಿಕತ್ತೀನಿ. ಕೊತ್ತಂಬರಿ ಹಾಕೋಣ. ರುಚಿಗೆ ಉಪ್ಪು ಹಾಕೋಣ. ಇದು ಒಗ್ಗರಣೆ ಹಾಕೋಣ. ಇದನ್ನೇನದ ಕೈ ಆಡ್ಸ್ಕೋಣ. ಇದೇನದ ನೆಲ್ಲಿಕಾಯಿ ಬಜ್ಜಿ ರೆಡಿ ಆಯ್ತು ನೋಡ್ರಿ. ಇದ ಮೇನ್ ಅದ ಅಂದ್ರೆ ಪಲ್ಯದ ಹಬ್ಬದ ದಿವಸ ಇದು ಭಾಳ ಮಹತ್ವ ಆಗ್ತದೆ. ಇದು ನೆಲ್ಲಿಕಾಯಿ ಮತ್ತು ಏನದ ಆಮೇಲೆ ಶುಂಠಿ ಆಮೇಲೆ ಹಕ್ಕರಿಕೆ ಸೊಪ್ಪು ಇದು ಇತ್ತಂದ್ರೆ ಪಲ್ಯದ ಹಬ್ಬಕ್ಕೆ. ಉಳ್ದದ ಪಲ್ಯ ಇಲ್ಲ ಅಂದ್ರೂ ನಡೀತದೆ. ಇವು ಮೂರಂತೂ ಬೇಕಾಗ್ತದೆ ನೋಡಿರಿ. ಬಜ್ಜಿ ರೆಡಿ ಆಯ್ತು. ತೊಗೊಂಡು ಇದಕ್ಕೇನದ ಕೊಚ್ಚಿದ್ದು ಸೌತಿಕಾಯಿ ಹಾಕ್ಕೊಂಡು ಇದು ನೋಡ್ರಿ ಹಕ್ಕರಿಕೆ ಸೊಪ್ಪದ. ಈ ಸೊಪ್ಪು ಏನದ ಇದಕ್ಕೆ ಹಾಕೋಣ. ಮತ್ತಿಲ್ಲಿ ನಾನು ನೆಲ್ಲಿಕಾಯ್ದ ಹೆರ್ಕೊಂಡಿದ್ದು ಹಾಕ್ಕೊಳಕತ್ತೀನಿ ಇದಕ್ಕೆ ಪಚಡಿಗೆ. ಆಮೇಲೆ ಕೊತ್ತಂಬರಿ ಹಾಕೋಣ. ಇದೇನದ ಪುಟಾಣಿ ಪುಡಿ ಅದ, ಇದನ್ನು ಹಾಕೋಣ ಇದಕ್ಕೆ. ಇಲ್ಲೇ ಒಗ್ಗರಣೆ ಹಾಕ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದೇನಂದ್ರೆ ಕಲಿಸ್ಕೋಣ ಎಲ್ಲಾನು. ಇದು ನೋಡ್ರಿ ಹಕ್ಕರಿಕೆ ಸೊಪ್ಪಿನ ಪಚ್ಚಡಿ ಏನದ ರೆಡಿ ಆಯ್ತು. ಇದೇನದ ಹೋಳೆಲ್ಲ ಬೇಯ್ಲಿಕ್ಕೆ ಇಟ್ಟಿದ್ನಲ್ಲ ಕಾಯಿಪಲ್ಯದ್ದು ಅವೆಲ್ಲ ಬೆಂದಾವ. ಈಗ ಇದನ್ನ ಹುಳಿಗೆ ಒಗ್ಗರಣೆ ಹಾಕೋಣ. ಇಲ್ಲಿ ಪಾತ್ರೆಲಿಗೆ ಏನದ ಇಲ್ಲಿ ಹೋಳು ಹಾಕ್ಕೊಳಕತ್ತೀನಿ ಎಲ್ಲ ನೋಡ್ರಿ. ಬೇಳೆನೂ ಚಲೋ ಹೊತ್ತಿನಾಗೆ ಬೆಂದದ. ಈ ಹೋಳಿಗೆ ಏನದ ನಾನು ಹುಳಿಗೆ ಬೇಕಾದಷ್ಟು ಬೇಳೆ ಹಾಕ್ಕೊಳಕತ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದಷ್ಟು ನೀರು ಹಾಕೋಣ. ಇನ್ನೊಮ್ಮೆ ಕೈ ಆಡಿಸ್ಕೊಂಡು ಒಂದು ಸ್ವಲ್ಪ ಕುದಿಲಿಕ್ಕೆ ಇಡೋಣ. ಈಗ ಹುಳಿ ನೋಡ್ರಿ ಗ್ಯಾಸ್ ಹೊತ್ತಿಸಿ ಕುದಿಲಿಕ್ಕೆ ಇಟ್ಟೀನಿ. ಈಗೇನದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇಲ್ಲೇ ಖಾರ ಪುಡಿ ಹಾಕ್ಲಿಕ್ಕತ್ತೀನಿ. ಇದೇನದ ಹುಳಿ ಪುಡಿ ಹಾಕೋಣ. ಇದಕ್ಕೆ ಒಂದು ಚಮಚದಷ್ಟು ಒಗ್ಗರಣೆ ಹಾಕ್ಲಿಕ್ಕತ್ತೀನಿ. ಒಂದು ಸಣ್ಣ ತುಂಡು ಬೆಲ್ಲ ಹಾಕಿ ಇದನ್ನೊಮ್ಮೇನದ ಕೈ ಆಡ್ಸ್ಕೋಣ. ಕುದಿಲಿಕ್ಕೆ ಬಿಡೋಣ ಅಂತ. ಹುಳಿ ನೋಡ್ರಿ ಎಲ್ಲ ಕುದ್ದದ. ಇದು ಕೊತ್ತಂಬರಿ ಹಾಕೋಣ. ಇದೇನದ ಹುಣಸೆ ಹಣ್ಣಿಂದ ರಸ ಅದ, ಅದನ್ನು ಹಾಕೊಳಕತ್ತೇನೆ ನಾನು. ಇನ್ನೊಂದು ಕುದಿ ಬಂದ್ಮೇಲೆ ಆಫ್ ಮಾಡ್ಕೊಂಡು ಗ್ಯಾಸ್. ಹುಳಿ ನೋಡ್ರಿ ರೆಡಿ ಆಯ್ತು. ಎಲ್ಲ ಹುಳಿ ಏನದ ಚಲೋ ಹೊತ್ತಿನ ಕುದ್ದದ. ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಮ್ಯಾಲೆ ಮುಚ್ಚಿಬಿಡೋಣ. ನಾನು ಅಕ್ಕಿ ತೊಳೆದಿಟ್ಕೊಂಡಿನಿ. ಈಗೇನದ ಅದಕ್ಕೆ ಇಡೋಣ ಅಂತಿದ್ದೀನಿ ಗ್ಯಾಸ್ ಮೇಲೆ. ಇದು ನೋಡ್ರಿ ಮುದ್ದೆ ಪಲ್ಯ ಮಾಡಲಿಕ್ಕೆ ಒಂದು ಬುಟ್ಟಿ ಇಟ್ಕೊಂಡಿನಿ. ಇದಕ್ಕೇನದ ಎಣ್ಣೆ ಹಾಕೊಂಡು ಈಗ ಸಾಸಿವೆ ಹಾಕೊಳಕತ್ತೀನಿ. ಜೀರಿಗೆ ಹಾಕೋಣ. ಅರಿಶಿನ ಪುಡಿ ಹಾಕ್ತೀನಿ. ಈಗ ಹಾಕೋಣ. ಕರಿಬೇವು ಹಾಕೊಳ್ತೀನಿ. ಇದೇನದ ಎಲ್ಲ ಥರದ್ದು ಸೊಪ್ಪೇನದ ಸ್ವಚ್ಛ ತೊಳೆದು ಹೆಚ್ಚಿಟ್ಕೊಂಡಿನಿ.
ಈ ಸೊಪ್ಪೇನದ ಇದಕ್ಕೆ ಹಾಕೋಣ. ಎಲ್ಲ ಇದಾವೆ, ಸಬ್ಬಕ್ಕಿ ಅದ, ಪಾಲಕ್, ಪುದೀನ, ಆಮೇಲೆ ಮೆಂತ್ಯ ಸೊಪ್ಪದ, ಮೂಲಂಗಿ ಸೊಪ್ಪದ, ಎಲ್ಲ ಸೊಪ್ಪದ, ಕೊತ್ತಂಬರಿ ವಸ್ತು ಏನದ ಇದನ್ನು ಹಾಕ್ಕೊಂಡಿನಿ ಹೆಚ್ಚಿ. ಈಗ ಇದಕ್ಕೇನದ ಮೆಣಸಿನ್ಕಾಯಿ ಹಾಕೋಣ. ಒಂದು ಮೆಣಸಿನ್ಕಾಯಿನ ನಾನು ಹಿಂಗೆ ಹೆಚ್ಚಿಟ್ಕೊಂಡಿನಿ ಹಾಕ್ಕೊಂಡಿದ್ದಕ್ಕೆ ಇದೇನದ ಕೈ ಹಾಕೋಣ. ಪುಂಡಿ ಸೊಪ್ಪು ಹಾಕಿನಿ, ಹಿಂಗಾಗಿ ಇದಕ್ಕೆ ಬೇರೆ ಯಾವುದು ಹುಳಿ ಹಾಕಲಿಕ್ಕತ್ತಿಲ್ಲ. ನಾನು 2 ನಿಮಿಷ ಬೇಯಲಿಕ್ಕೆ ಬಿಡೋಣ. ಒಂದು ಅರ್ಧ ವಾಟದಷ್ಟು ನೀರು ಹಾಕಿ ಸ್ವಲ್ಪ ಸೊಪ್ಪು ಏನಾದ ಬೇಯಲಿಕ್ಕೆ ಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಸಣ್ಣ ತುಂಡು ಬೆಲ್ಲ ಹಾಕೋಣ. ಇಲ್ಲಿ ನೋಡಿರಿ ಸೊಪ್ಪೆಲ್ಲ ಏನದ ಬೆಂದದ. ಇದಕ್ಕೇನದ ಬೇಯಿಸ್ಕೊಂಡಂತ ಬೇಳೆ ಹಾಕೋಣ. ಒಮ್ಮೆ ಕೈ ಹಚ್ಚೋಣ. ಇದರಿಂದ ಮುದ್ದೆ ಪಲ್ಯ ರೆಡಿ ಆಯ್ತು ನೋಡ್ರಿ. ಗ್ಯಾಸ್ ಹೊತ್ತಿಸಿ ಮತ್ತು ಕುಕ್ಕರ್ ಇಟ್ಕೊಂಡಿನಿ. ಯಾಕಂತಂದ್ರೆ ಹಾಗಲಕಾಯ್ದು ರಸ ಮಾಡ್ಲಿಕ್ಕತ್ತೀನಿ. ಇದನ್ನೇನದ ಸಪ್ರೇಟ ಮಾಡಿರ್ತೀವಿ, ಯಾಕಂದರೆ ಅದ್ರೊಳಗೆ ಹಾಕಿದ್ರೆ ಕಹಿ ಆಗ್ತದೆ ಅಂತಂತ ಹೇಳಿ ಇದನ್ನು ಸಪ್ರೇಟ್ ಮಾಡ್ತೀವಿ. ಮೊದಲಿಗೆ ಏನದ ಇದನ್ನು ಹಾಗಲಕಾಯಿನ ಈ ಕುಕ್ಕರ್ಗೆ ಹಾಕೋಣ. ತೊಳೆದು ಸ್ವಚ್ಛಗೆ ಹೆಚ್ಚಿಟ್ಕೊಂಡಿನಿ. ಇದಕ್ಕೇನದ ಹುಣಸೆಹಣ್ಣಿಂದ ರಸ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚಿಟಿಗೆಷ್ಟು ಅರಿಶಿನ ಪುಡಿ ಹಾಕೊಂಡಿರ್ತೀನಿ. ಇದನ್ನೊಮ್ಮೆ ಕೈ ಆಡಿಸ್ಕೊಳ್ಳೋಣ. ಒಂದು ಕುದಿ ಬರೋವರೆಗೂ ಒಂಚೂರು ಕುದಿಸ್ಕೊಳ್ಳೋಣ. ಇದನ್ನು ಇದು ನೋಡ್ರಿ ಕುದಿ ಬಂದದ. ಈಗ ಇದಕ್ಕೇನದ ಖಾರ ಪುಡಿ ಹಾಕೋಣ. 1 ಚಮಚದಷ್ಟು ಶೇಂಗಾ ಪುಡಿ ಹಾಕೊಳ್ತೀನಿ. ಸ್ವಲ್ಪ ಗುರೋಳ್ ಪುಡಿ ಹಾಕೋಣ. 1 ತುಂಡು ಬೆಲ್ಲ ಹಾಕೊಳ್ತೀನಿ. ಸ್ವಲ್ಪ ಮಸಾಲೆ ಪುಡಿ ಹಾಕೋಣ. ಇದು ನೋಡ್ರಿ ಇಲ್ಲೇ ಒಗ್ಗರಣೆ ಕೊಡ್ಲಿಕ್ಕೆ ನಾನು ಇದಕ್ಕೆ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೋಣ. ಏನಾದ್ರು ಕುದಿಲಿಕ್ಕತ್ತದ. ಈಗ ನೋಡ್ರಿ ಕುದಿಲಿಕ್ಕತ್ತದ. ಈಗ ಇದನ್ನ ಮ್ಯಾಲೆ ಮುಚ್ಚಿ 1 ಸೀಟಿ ಮಾಡ್ಕೊಂಬರೋಣ. ಇಲ್ಲಿ ಹಾಗೆ ರಸಾಲ ರೆಡಿ ಆಗಿದೆ ನೋಡ್ರಿ. ಚಲೋನು ಬೆಂದವ. ನೂರ್ವಿ ಪೂರ್ವಿ ಪ್ರೇಮ್ ಕೃಪದಯಾಚಿ ಸರ್ವಾಂಗ ಸುಂದರ ಉಟಿ ಚಂದುರಾಚಿ ಕಂಠಿ ಝಳಕೆ ಮಾ ಮುಕ್ತ ಪಡ. ಜೈ ದೇವ ಜೈ ದೇವ ಜೈ ಮಂಗಲ ಮೂರ್ತಿ ದರ್ಶನ ಮಾತ್ರೆ ಸ್ಮರಣೆ ಮಾತ್ರೆ ಮಾನ ಕಾಮನ ಪೂರ್ತಿ. ಜೈ ದೇವ ರತ್ನ ಖಚಿತ ಸಪುರಧೀಶ ಸುರಗುರು ಸುರಮುನಿ ಸನಕಾದಿ ವಂದ್ಯ ಪ್ರಥಮ ಗಣಾಧೀಶ. ಆರತಿ ಮುರಹರ ಪರಮಾನಂದ ಕೈಲಾಸಪುರಧೀಶ ಸಕಲ ತೀರ್ಥ ಮಂಗಲಂ ಬನಶಂಕರಿ ಜಯ ಮಂಗಲಂ. ಶ್ರೀ ಮಹಾಲಕ್ಷ್ಮೀ ಜಯ ಮಂಗಲಂ. ನೀಡುತ್ತ ಸೌಭಾಗ್ಯ ಭಾಗ್ಯವಂತೆ ಮಮ ದೇವಿ ಜಯ ಮಂಗಲಂ. ಬನಶಂಕರಿ ಜಯ ಮಂಗಲಂ. ಗಂಧ ಪುಷ್ಪಗಳಿಂದ ಪೂಜಿಸಿದೆ ದೇವಿ, ಚಂದಾದ ನೈವೇದ್ಯ ಅರ್ಪಿಸಿದೆ. ಚಂದಾಸು ಮಂಗಲೆ ಆರತಿ ಬೆಳಗುವೆ ದೇವಿ ಜಯ ಮಂಗಾಲವು. ಮಾಯಾ ಪ್ರಪಂಚವ ಪಾರುಗಾಣಿಸೆನ್ನ ದೇವಿ ಜಯ ಮಂಗಲಂ. ಗಾರುತಿಯನ್ನು ರಂಭೇರು ಬೆಳಗಿರೆ ಶುಂಭನಿ ಶುಂಭರ ಸೌಹಾರೆಗೆ. ಕುಂಭಕುಶ ಜಗದಂಬೆ ನಿನ ಪದ ನಂಬಿಕೊಂಡೆನು ನರ ಶರೀರದಿ. ಅಂಬಿಕೇಶನ ರಾಣಿ ಶರಣರ ಬಿಂಬಿನೊಳು ನಲಿದಾಡು ಜನನಿಗೆ. ಅಂಬಾಗಾರುತಿಯ ಬೆಳಗುವೆ ನಾರುತಿಯ ಜಯಿಸಿದಾತ ಸೀತೆಯ ಸಂಹರಿಸಿದ ರಾಕ್ಷಸರ. ಜೈ ಜಯ ಜೈವಂತಗ ಬೆಳಗುವೆ ನಾರುತಿಯ ಲಿದನ ಶ್ರೀ ರಘುರಾಮಗ. ಜೈ ಜಯ ಜೈವಂತಗ ಬೆಳಗುವೆ ನಾರುತಿಯ ಇಚ್ಛಿತವಾದ ವರವ ಕೊಟ್ಟು ರಕ್ಷೀಪಗ. ಶ್ರೇಷ್ಠ ಶ್ರೀರಾಮಗ ಅಯೋಧ್ಯ ಪಟ್ಟದ ರಾಜಗ. ಜೈ ಜಯ ಜೈವಂತಗ ಬೆಳಗುವೆ ನಾರುತಿಯ
ಜಯಿಸಿದಾತ ಸೀತೆಯ ಸಂಹರಿಸಿದ ರಾಕ್ಷಸರ ಜಯ ಜಯ ಆರತಿ ಶ್ರೀ ಗುರುರಾಯ ಸದ್ಗುರುರಾಯ ನಮಿತೋತ ವಾರುಣಿದಿಧಲ ಅದ್ವೈತ ಸಾರ ಪರಮ ಪರಾತ್ಪರ ಚಿನ್ಮಯ ಖಾಣಿ ಚಿನ್ಮಯ ಖಾಣಿ ಭೋಗ ಮೋಕ್ಷ ಸದಾ ಸರ್ವದಾಗಲೈ ನಿನ್ನ ಯೋಗಾಸನುವಾಗಲೈ ನಿನ್ನ ಕಾರ್ಯೋಪಯೋಗ ಉಪೇಕ್ಷಿಸಲು ಬೇಡ ಈಶ ಗುಣವಂತ ಶ್ರೀ ದತ್ತ ಸದ್ಗುರುನಾಥ್ ಬೇಡ ನಿನ್ನೇನು ಮೋಕ್ಷ ಉಪಾಸನೆಗೆ ದೃಢಭಾವ ಬೇಕು ಭೂದೇವ ಸಂತರಿಗೆ ವಂದಿಸಲು ಬೇಕು ಸತ್ಕರ್ಮದಲ್ಲೇ ದಿನಗಳೆಯಬೇಕು ಯಾವಾಗ ಶಂಕರಿಯೇ ಪರಮೇಶ್ವರಿ ಸುಕೃತ ಶಾಲ ನಿಖಿಲಾಂತರವಾಸಿನಿ ಬಾರೆ ಭಾಗ್ಯದ ದೇವತೆ ಸ್ವಾಗತ ನಿನಗೆ ಬಾ ನಮ್ಮನೆ ಗರದಾಟಲು ಕೈ ಸೋತು ಮಾರ್ಗ ನಿರೀಕ್ಷಣೆ ಮಾಡುತ್ತಲಿರುವೆನು ಬಾರೆ ಭಾಗ್ಯದ ದೇವತೆ ಸ್ವಾಗತ ನಿನಗೆ ಬಾ ನಮ್ಮನೆಗೆ ಕುಲದೇವತೆ ಶ್ರೀ ಬನದಮ್ಮ ಸ್ವಾಗತ. ನೋಡಿದ್ರಲ್ಲ ಅಡಿಗೆ ಎಲ್ಲ ಹೆಂಗೆ ಮಾಡೀನಿ ಅಂತ ಹೇಳಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಆ ದೇವಿ ನಿಮಗೆಲ್ಲರಿಗೂ ಆಯುರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ದೇವಿ ಕೃಪೆ ಸದಾ ನಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊತೀನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿ ಮಾಡೋಣ. ಶ್ರೀರಾಮ ಸಮರ್ಥ.